ಇಂದಿರಾ ಗಾಂಧಿ ಕಾಲದಲ್ಲಿ, ಅದಕ್ಕೆ ಪೂರ್ವ ಕಾಲದಲ್ಲಿ ದೇವರಾಜ ಅರಸು ಅವರು ಇಂದಿರಾ ಗಾಂಧಿ ಅವರಿದ್ದಾಗ ಸುಮಾರು ಜನಕ್ಕೆ ರೈತರಿಗೆ ಜಮೀನನ್ನ ಮಂಜೂರು ಮಾಡಿದೀವಿ. ಆದ್ರೆ ಈ ಮಂಜೂರಾದ ಭೂಮಿಗೆ ಸರಿಯಾದಂತ ಹಕ್ಕುಪತ್ರಗಳು, ದಾಖಲಾತಿಗಳು ಮತ್ತೆ ಒಡೆತನದ ದಾಖಲಾತಿಗಳನ್ನ ಕೊಡ್ಬೇಕಾದದ್ದು ಸರ್ಕಾರದ ಜವಾಬ್ದಾರಿಯೇ ಆಗಿದೆ. ಸರ್ಕಾರದಿಂದ ಮಂಜೂರು ಮಾಡಿದಂತ ಜಮೀನಿಗೆ ಪರಿಪೂರ್ಣ ದಾಖಲೆ ಮಾಡಿಕೊಡೋದೇ ನನ್ನ ಭೂಮಿ. ಈ ಅಭಿಯಾನದಲ್ಲಿ ಕಂದಾಯ ಇಲಾಖೆಯವರೇ ರೈತರ ಮನೆ ಬಾಗಿಲಿಗೆ ಹೋಗಿ ದಾಖಲೆಗಳನ್ನ ಮಾಡಿಕೊಡುವಂತಹ ಅಭಿಯಾನವನ್ನ ಹಮ್ಮಿಕೊಂಡಿದೆ. ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ನೋಡ್ತು ಹೋದ್ರೆ, ಆಗ್ಲೇ ಹೇಳಿದೀನಿ, ಸುಮಾರು 4,000 ಜನರಿಗೆ ಭೂಮಿ ಮಂಜೂರು ಆಗಿದೆ. ಆದ್ರೆ 2024 ಡಿಸೆಂಬರ್ ಇಂದ 2026 ಮಾರ್ಚ್ ವರ್ಗು ಕೇವಲ 173 ಜನರಿಗೆ ಮಾತ್ರ. ಆದ್ರೆ ಅದನ್ನು ಸಹ ಪೂರ್ತಿ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿರೋದು ಕೇವಲ 43 ಜನರಿಗೆ ಮಾತ್ರ ಕಂಪ್ಲೀಟ್ ಆಗಿದೆ. ವರ್ಷದಲ್ಲಿ 8,500, ಈ ಒಂದು ವರ್ಷದಲ್ಲಿ 2,06,000. ಇಂದಿರಾ ಗಾಂಧಿ ಅವರು ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಅವ್ರಿಗೆ ಇವತ್ತು ದಾಖಲೆಗಳನ್ನ ಮಾಡಿಕೊಟ್ಟು ಸಂಪೂರ್ಣ ಮಾಲೀಕತ್ವ ಅವ್ರಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ 4,000 ಜನ ಮಂಜೂರುದಾರರಿದ್ದಾರೆ. ಆದ್ರೆ 43 ಜನಕ್ಕೆ ಮಾತ್ರ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಇದು ಕೇವಲ 1% ಮಾತ್ರ ಫಲಾನುಭವಿಗಳು ಸಿಕ್ಕಿದ್ದಾರೆ ಇವ್ರಿಗೆ. ಇನ್ನು ಮಿಕ್ಕಿದವರು ಏನಾಗಿದ್ದಾರೆ, ಯಾಕೆ ಇವ್ರು ಮಾಡಿಲ್ಲ? ನಾವು ಪ್ರಪ್ರಥಮ ಬಾರಿಗೆ ಎಷ್ಟೊಂದು ಮಾಡಿದೀವಿ, 2 ಲಕ್ಷ ಜನಕ್ಕೆ ಕೊಟ್ಟಿದೀವಿ. ಸರ್ಕಾರನೇ ರೈತರ ಮನೆ ಬಾಗಿಲಿಗೆ ಹೋಗುತ್ತೆ, ಇನ್ಮೇಲೆ ಅವರು ತಾಲೂಕ್ ಆಫೀಸ್ಗೆ ಅಲಿಯಂಗಿಲ್ಲ ಅಂತ ದಿನ ಬೆಳಗಾದ್ರೆ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಚನ್ನಪಟ್ಟಣದಲ್ಲಿ ಮಾತ್ರ ಪರಿಸ್ಥಿತಿ ತೀರಾ ವಿಭಿನ್ನವಾಗಿದೆ. ಉದಾಹರಣೆಗೆ ರಾಮನಗರ ಜಿಲ್ಲೆನಲ್ಲಿ ಸುಮಾರು 3,000 ಜನಕ್ಕೆ ಪೋಡಿಯನ್ನ ಮಾಡ್ಕೊಡ್ತಿದ್ದಾರೆ. ಕನಕಪುರದಲ್ಲಿ 4,000 ಜನಕ್ಕೆ ಮಾಡ್ಕೊಟ್ಟಿದ್ದಾರೆ. ನಾಡಿನಲ್ಲಿ 3,000 ಜನಕ್ಕೆ ಮಾಡ್ಕೊಟ್ಟಿದ್ದಾರೆ. ಆರಹಳ್ಳಿನಲ್ಲಿ 1,500 ಜನಕ್ಕೆ ಪೋಡಿಯನ್ನ ಮಾಡ್ಕೊಡ್ತಿದ್ದಾರೆ. ಆದ್ರೆ ಚನ್ನಪಟ್ಟಣದಲ್ಲಿ ಮಾತ್ರ ಕೇವಲ 173 ಮಂದಿಗೆ ರೈತರಿಗೆ ಮಾತ್ರನ ಈ ಪೋಡಿ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಚನ್ನಪಟ್ಟಣ ಅಂತ ತಾಲೂಕು ಆಡಳಿತ ಮತ್ತೆ ಇದಕ್ಕೆ ಡಿಸಿ ಅವರು ಸಹ ಹೊಣೆಯಾಗಿದ್ದಾರೆ. ಇಂತಹ ತಾಲೂಕು ಆಡಳಿತ ಮತ್ತೆ ತಹಸೀಲ್ದಾರ್ ಅವರು ಈ ಕಂದಾಯ ಇಲಾಖೆಯ ಕೆಲಸ ಕಾರ್ಯನ ಬಿಟ್ಟು ಬೇರೆ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಬೇಡಿಕೆ ಏನಂತ ಅಂದ್ರೆ, ನಾವು ದಿನಾಂಕ 8/4/2026 ಬುಧವಾರದಿಂದ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ.